ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ 2026ರ ಬಾಲಚಂದ್ರ ಸಂಕಷ್ಟ ಚತುರ್ಥಿಯ ಶುಭ ಮುಹೂರ್ತ, ಪೂಜೆ ವಿಧಾನ, ಮಂತ್ರ, ಋತ ನಿಯಮ, ಹಾಗೆ ಪೂಜೆ ಮಾಡುವಾಗ ಯಾವ ರೀತಿ ಪ್ರತಿಜ್ಞೆ ಮಾಡಬೇಕು ಮತ್ತು ಸಂಜೆಯ ವೇಳೆ ಪೂಜೆಯನ್ನು ಯಾವ ತೆರನಾಗಿ ಮಾಡಬೇಕು ಮತ್ತು ಚಂದ್ರೋದಯ ಸಮಯ ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಗಣೇಶನ ವಿವಿಧ ರೂಪಗಳಲ್ಲಿ ಬಾಲಚಂದ್ರ ರೂಪವನ್ನು ಪೂಜಿಸುವುದಕ್ಕಾಗಿ ಜನರು ಬಾಲಚಂದ್ರ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸುತ್ತಾರೆ. ಬಾಲಚಂದ್ರ ಸಂಕಷ್ಟ ಚತುರ್ಥಿ 2026ರ ಪೂಜೆಗೆ ಶುಭ ಮುಹೂರ್ತ ಯಾವುದು? ಬಾಲಚಂದ್ರ ಸಂಕಷ್ಟ ಚತುರ್ಥಿ ಪೂಜೆಯನ್ನು ಮಾಡುವುದು ಹೇಗೆ? ಬಾಲಚಂದ್ರ ಸಂಕಷ್ಟ ಚತುರ್ಥಿ ಮಂತ್ರಗಳು ಮತ್ತು ಮಹತ್ವ ಯಾವುವು ಅಂತ ನೋಡೋಣ. ಗಣೇಶನು ಎಲ್ಲ ದೇವತೆಗಳಲ್ಲಿ ಮೊದಲ ಪೂಜಿಪ ದೇವನೆಂದು ಕರೆಸಿಕೊಂಡಿದ್ದಾನೆ. ಏನನ್ನೇ ಮಾಡುವ ಮೊದಲು ನಾವು ಗಣೇಶನ ಆರಾಧನೆಯನ್ನು ಮಾಡಿ ನಂತರ ಬೇರೆ ಕೆಲಸವನ್ನು ಮಾಡುತ್ತೇವೆ. ಗಣೇಶನ ಆಶೀರ್ವಾದವು ವ್ಯಕ್ತಿಗೆ ತುಂಬಾ ಮುಖ್ಯವಾಗಿರುತ್ತದೆ. ನಾವು ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭಿಸುವ ಮುನ್ನ ಆಗಿರಬಹುದು, ಜೀವನದ ಅಡೆತಡೆಗಳನ್ನು ನಿವಾರಿಸುವ ಗಣೇಶನನ್ನು ಪೂಜಿಸುವ ಸಂಪ್ರದಾಯವಿದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯನ್ನು ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಪ್ರಸ್ತುತ ಫಾಲ್ಗುಣ ಮಾಸ ನಡೆಯುತ್ತಿದ್ದು, ಈ ಮಾಸದ ಸಂಕಷ್ಟ ಚತುರ್ಥಿ ತಿಥಿಯನ್ನು ಬಾಲಚಂದ್ರ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಗಣೇಶನ ಬಾಲಚಂದ್ರ ರೂಪವನ್ನು ಆರಾಧನೆ ಮಾಡಲಾಗುತ್ತದೆ. 2026ರ ಬಾಲಚಂದ್ರ ಸಂಕಷ್ಟ ಚತುರ್ಥಿ ಮಹತ್ವವೇನು ಅಂತ ನೋಡೋದಾದರೆ, ಗಣೇಶನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಇರುವ ಅತ್ಯಂತ ಮುಖ್ಯವಾದ ವ್ರತಗಳಲ್ಲಿ ಸಂಕಷ್ಟ ಚತುರ್ಥಿ ತುಂಬಾ ಮುಖ್ಯವಾದ ಹಾಗೂ ಶುಭವಾದ ವ್ರತವಾಗಿದೆ. ಯಾವ ವ್ಯಕ್ತಿ ಬಾಲಚಂದ್ರ ಸಂಕಷ್ಟ ಚತುರ್ಥಿ ದಿನದಂದು ಗಣೇಶನನ್ನು ಪೂಜಿಸುವುದು, ಉಪವಾಸ ವ್ರತವನ್ನು ಮಾಡುತ್ತಾನೋ ಅವನು ಎಲ್ಲ ರೀತಿಯ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾನೆ. ಅಷ್ಟು ಮಾತ್ರವಲ್ಲ, ಈ ಚತುರ್ಥಿ ಪೂಜೆಯು ಸಂತಾನವಿಲ್ಲದ ದಂಪತಿಗಳಿಗೆ ಸಂತಾನ ಭಾಗ್ಯವನ್ನು ಕರುಣಿಸುತ್ತದೆ. ಇದರೊಂದಿಗೆ ಕೌಟುಂಬಿಕ ಸಂತೋಷ ಮತ್ತು ಶಾಂತಿ ಕೂಡ ಪ್ರಾಪ್ತವಾಗುವುದು. ಉದ್ಯೋಗದಲ್ಲಿ ಅಡೆತಡೆಗಳನ್ನು ಎದುರಿಸುತ್ತಿರುವವರು, ಮಾನಸಿಕ ಒತ್ತಡಕ್ಕೆ ಗುರಿಯಾಗಿರುವವರು ಈ ಸಂಕಷ್ಟ ಚತುರ್ಥಿ ವ್ರತದ ದಿನದಂದು ಗಣೇಶನನ್ನು ಪೂಜಿಸಿ ಉಪವಾಸ ವ್ರತವನ್ನು ನಡೆಸಬೇಕು. 2026ರ ಬಾಲಚಂದ್ರ ಸಂಕಷ್ಟ ಚತುರ್ಥಿಯ ಶುಭ ಮುಹೂರ್ತ ಯಾವುದು ಅಂತ ನೋಡೋದಾದರೆ, ಸಂಕಷ್ಟ ಚತುರ್ಥಿ ದಿನಾಂಕ 2026ರ ಮಾರ್ಚ್ 6 ಶುಕ್ರವಾರ. ತಿಥಿ ಪ್ರಾರಂಭವಾಗುವುದು ಮಾರ್ಚ್ 6 ಶುಕ್ರವಾರ ಸಂಜೆ 5:53ರಿಂದ. ಚತುರ್ಥಿ ಮುಕ್ತಾಯ ಆಗುವುದು ಮಾರ್ಚ್ 7 ಶನಿವಾರ ಸಂಜೆ 7:17ರವರೆಗೆ. ಚಂದ್ರೋದಯ ಸಮಯ 2026ರ ಮಾರ್ಚ್ 6 ಶುಕ್ರವಾರ ರಾತ್ರಿ 9:14ಕ್ಕೆ. ಬ್ರಹ್ಮ ಮುಹೂರ್ತವನ್ನು ನೋಡೋದಾದರೆ ಮಾರ್ಚ್ 6 ಮುಂಜಾನೆ 5:03ರಿಂದ 5:52ರವರೆಗೆ. ಅಭಿಜಿತ ಮುಹೂರ್ತ ಮಾರ್ಚ್ 6ರ ಮಧ್ಯಾಹ್ನ 12:09ರಿಂದ 12:56ರವರೆಗೆ. ಬಾಲಚಂದ್ರ ಸಂಕಷ್ಟ ಚತುರ್ಥಿ ಪೂಜೆಯನ್ನು ಮಾಡುವುದು ಹೇಗೆ ಅಂತ ನೋಡೋದಾದರೆ, ಬಾಲಚಂದ್ರ ಸಂಕಷ್ಟ ಚತುರ್ಥಿ ದಿನದಂದು ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಇತ್ಯಾದಿಗಳನ್ನು ಮಾಡಿ ಶುದ್ಧರಾಗಬೇಕು. ಸ್ನಾನದ ಬಳಿಕ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಪ್ರಾರಂಭಿಸುವುದಕ್ಕೂ ಮುನ್ನ ಈ ದಿನ ವ್ರತವನ್ನು ಆಚರಿಸುವುದಾಗಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕು. ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುವುದಕ್ಕಾಗಿ ನಿಮ್ಮ ಕೈಯಲ್ಲಿ ಅಕ್ಕಿಯನ್ನು ಮತ್ತು ಹೂಗಳನ್ನು ತೆಗೆದುಕೊಂಡು ಗಣೇಶನನ್ನು ಸ್ಮರಿಸಿ ಪೂರ್ತಿ ದಿನ ಉಪವಾಸ ಮಾಡುವುದಾಗಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕು. ನಂತರ ದೇವರ ಕೋಣೆಯಲ್ಲಿ ಅಥವಾ ಪೂಜೆ ಮಾಡುವ ಸ್ಥಳದಲ್ಲಿ ಒಂದು ಮರದ ಪೀಠವನ್ನು ಶುದ್ಧಗೊಳಿಸಿ ಅದರ ಮೇಲೆ ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಹರಡಿ ಅದರ ಮೇಲೆ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಮೊದಲು ಪೂಜೆ ಮಾಡುವ ಸ್ಥಳದಲ್ಲಿ ಗಂಗಾಜಲವನ್ನು ಸಿಂಪಡಿಸಿ ಸ್ಥಳವನ್ನು ಶುದ್ಧೀಕರಿಸಬೇಕು. ಬಳಿಕ ಗಣೇಶನನ್ನು ಧ್ಯಾನಿಸುವ ಮೂಲಕ ಗಣಪತಿ ಪೂಜೆಯನ್ನು ಪ್ರಾರಂಭಿಸಬೇಕು. ಗಣೇಶನಿಗೆ ಪೂಜೆಯಲ್ಲಿ ಆತನಿಗೆ ಪ್ರಿಯವಾದ ಹೂಗಳನ್ನು, ಹೂಮಾಲೆಯನ್ನು, ಕುಂಕುಮವನ್ನು, ದುರ್ವಾ ಹುಲ್ಲುಗಳನ್ನು ಅರ್ಪಿಸಬೇಕು. ಗಣೇಶನಿಗೆ ಈ ದಿನ ಆತನಿಗೆ ಪ್ರಿಯವಾದ ಮೋದಕ ಮತ್ತು ಲಡ್ಡುಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಇದಾದ ಬಳಿಕ ಗಣೇಶನ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ಧೂಪವನ್ನು ಬೆಳಗಿಸಬೇಕು. ಈ ದಿನದಂದು ಗಣಪತಿಯನ್ನು ಪೂಜಿಸುವಂಥ ಸಂದರ್ಭದಲ್ಲಿ ಓಂ ಗಣ್ ಗಣಪತಯೇ ನಮಃ ಅನ್ನುವಂತಹ ಮಂತ್ರವನ್ನು ಇದಾದ ಬಳಿಕ ಬಾಲಚಂದ್ರ ಸಂಕಷ್ಟ ಚತುರ್ಥಿ ವ್ರತಕಥೆಯನ್ನು ಕೇಳಿ ಅಥವಾ ಓದಬೇಕು. ಪೂಜೆಯ ಕೋಣೆಯಲ್ಲಿ ತಪ್ಪದೇ ಆರತಿಯನ್ನು ಮಾಡಬೇಕು. ಈ ದಿನ ಪೂರ್ತಿ ಉಪವಾಸ ವ್ರತವನ್ನು ಆಚರಿಸಬೇಕು.
ಈ ದಿನ ಸಂಜೆ ಸಮಯದಲ್ಲಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿದ ನಂತರ ಪೂಜೆಯಲ್ಲಿ ಗಣೇಶನಿಗೆ ನೀಡಲಾದ ನೈವೇದ್ಯವನ್ನು ಪ್ರಸಾದವಾಗಿ ತೆಗೆದುಕೊಳ್ಳುವ ಮೂಲಕ ಪೂಜೆಯನ್ನು ಪೂರ್ಣಗೊಳಿಸಬೇಕು. ಇನ್ನು ಬಾಲಚಂದ್ರ ಸಂಕಷ್ಟ ಚತುರ್ಥಿ ದಿನ ಈ ಮಂತ್ರಗಳನ್ನು ಪಠಿಸಬೇಕು. ಯಾವುವು ಅಂತ ನೋಡೋದಾದರೆ ಓಂ ಗಣಪತಯೇ ನಮಃ, ಓಂ ಗಣಾಧಿಪಾಯ ನಮಃ, ಓಂ ಉಮಾಪುತ್ರಾಯ ನಮಃ, ಓಂ ವಿಘ್ನನಾಶಾನಾಯ ನಮಃ, ಓಂ ವಿನಾಯಕಾಯ ನಮಃ, ಓಂ ಈಶ್ವರಪುತ್ರಾಯ ನಮಃ, ಓಂ ಸರ್ವಸಿದ್ಧಿಪ್ರದಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಮೂಷಿಕವಾಹನಾಯ ನಮಃ, ಓಂ ಕುಮಾರಗುರುವೇ ನಮಃ, ಓಂ ಇಭವಕ್ತಾಯ ನಮಃ, ಓಂ ಮಹಾಕರ್ಣಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್, ಓಂ ಗಜಾನನಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಹ್ರೀಂ ಶ್ರೀಂ ಕ್ಲೀಂ ಚಿರಚಿರ ಗಣಪತಿ ವರದೇಯಂ ಮಮ ವಾಂಛಿತಾರ್ಥ ಕುರು ಸ್ವಾಹ ಅಂತ. ಇನ್ನು ಸಂಕಷ್ಟ ಚತುರ್ಥಿ ಉಪವಾಸ ವೃತ ಮಾಡುವಾಗ ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ ನೋಡೋದಾದರೆ, ಸಂಕಷ್ಟ ಚತುರ್ಥಿ ದಿನದಂದು ಸೂರ್ಯೋದಯದಿಂದ ಚಂದ್ರೋದಯವರೆಗೆ ಉಪವಾಸ ವೃತವನ್ನು ಆಚರಿಸಬೇಕು. ಉಪವಾಸದ ಅವಧಿಯಲ್ಲಿ ಭಕ್ತರು ನೀರು ಸೇರಿದಂತೆ ಯಾವುದೇ ಆಹಾರ ಅಥವಾ ದ್ರವಗಳನ್ನು ಸೇವಿಸುವುದನ್ನು ತಪ್ಪಿಸುತ್ತಾರೆ. ಸಂಕಷ್ಟ ಚತುರ್ಥಿ ಉಪವಾಸ ವೃತವು ದೈಹಿಕ ಮತ್ತು ಮಾನಸಿಕ ಶುದ್ಧೀಕರಣದ ರೂಪವಾಗಿದೆ. ಉಪವಾಸ ಮಾಡುವಾಗ ಭಕ್ತರು ಗಣೇಶನೊಂದಿಗಿನ ಸಂಪರ್ಕವನ್ನು ಗಾಢವಾಗಿಸಲು ಪ್ರಾರ್ಥನೆ, ಧ್ಯಾನ ಮತ್ತು ಇತರ ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು. ಹಿತ್ತಾಳೆಯ ದೀಪಗಳನ್ನು ಗಣೇಶನ ಪೂಜೆಯಲ್ಲಿ ಇದನ್ನು ಉಪಯೋಗಿಸಬೇಕು. ಲೌಕಿಕ ಚಟುವಟಿಕೆಗಳಲ್ಲಿ ಮತ್ತು ಗೊಂದಲಗಳಲ್ಲಿ ಭಕ್ತರು ತಮ್ಮನ್ನು ತೊಡಗಿಸಿಕೊಳ್ಳಬಾರದು. ಉಪವಾಸ ಮುರಿದ ನಂತರ ಭಕ್ತರು ಜೀರ್ಣಕ್ರಿಯೆಯನ್ನು ಸುಲಭಗೊಳಿಸಲು ಮತ್ತು ಕ್ರಮೇಣ ತಮ್ಮ ಶಕ್ತಿಯ ಮಟ್ಟವನ್ನು ತುಂಬಲು ಸರಳ ಮತ್ತು ಹಗುರವಾದ ಆಹಾರವನ್ನು ತೆಗೆದುಕೊಳ್ಳಬೇಕು. ಸಂಜೆ ಪೂಜೆ ಯಾವ ತೆರನಾಗಿ ಮಾಡಬೇಕು ಅಂತ ನೋಡೋದಾದರೆ, ಮುಂಜಾನೆ ಪೂಜೆ ಮತ್ತು ವೃತದ ಪ್ರತಿಜ್ಞೆ ಮುಗಿದ ನಂತರ ಸಂಜೆ ಮತ್ತೊಮ್ಮೆ ಗಣೇಶನನ್ನು ಪೂಜಿಸಬೇಕು. ಸಂಜೆ ಪೂಜೆಗಾಗಿ ನೀವು ಮತ್ತೆ ಸ್ನಾನ ಮಾಡಿ ನಂತರ ಮುಂಜಾನೆ ಗಣೇಶನಿಗೆ ಅರ್ಪಿಸಿದ ಎಲ್ಲ ಸಾಮಗ್ರಿಗಳಂತೆ ಮತ್ತೊಮ್ಮೆ ಅರ್ಪಿಸಬೇಕು. ಮುಂಜಾನೆ ಗಣೇಶನನ್ನು ಪೂಜಿಸಿದಂತೆ ಸಂಜೆಯೂ ಪೂಜಿಸಿ. ಈ ದಿನ ನೀವು ಸಂಕಷ್ಟ ಚತುರ್ಥಿಯ ಕಥೆಯನ್ನು ಓದಿ ಅಥವಾ ಕೇಳಿ. ಕೊನೆಯಲ್ಲಿ ಗಣೇಶನಿಗೆ ಆರತಿಯನ್ನು ಮಾಡಿ ವೃತವನ್ನು ಪೂರ್ಣಗೊಳಿಸಿ. ವೃತದಲ್ಲಿ ಏನೇ ತಪ್ಪಾದರೂ ಕ್ಷಮಿಸುವಂತೆ ಬೇಡಿಕೊಳ್ಳಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಬಾಲಚಂದ್ರ ಗಣಪತಿ ಸಂಕಷ್ಟ ಚತುರ್ಥಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.